My dear friends, my dear gods and my dear masters, ಪ್ರತಿದಿನ ಈ ಗ್ರೂಪ್ ಮೆಡಿಟೇಷನ್ ಅನ್ನ ಇಂಪಾರ್ಟೆನ್ಸ್ ಇನ್ನೂ ಹೆಚ್ಚು ಹೆಚ್ಚು ನನಗೆ ಅರ್ಥ ಆಗ್ತಾನೆ ಇದೆ. ಎಲ್ಲ ಕಡೆನೂ ಈ ಗ್ರೂಪ್ ಮೆಡಿಟೇಷನ್ಸ್ ಅನ್ನೋದು ಆಗ್ತಾ ಇರಬೇಕು. ಒಂದು ಜಾಗ ಎನರ್ಜೈಸ್ ಆಗಬೇಕು ಅಂದ್ರೇನು, ಅಲ್ಲಿರೋ ಎಷ್ಟೋ ಜನ ಎನ್ಲೈಟ್ ಆಗ್ಬೇಕಂದ್ರೇನು ಗ್ರೂಪ್ ಮೆಡಿಟೇಷನ್ ಅಲ್ಲಿರೋ ಶಕ್ತಿ ಬೇರೆ. ಲಾಸ್ಟ್ ಒಂದು 8 days 10 days ನಾನು 93 ಜನನ್ನ ಕರ್ಕೊಂಡು ಈಜಿಪ್ಟ್ ದೇಶಕ್ಕೆ ಹೋಗಿ ಬಂದಿದ್ದೀನಿ. ಅಲ್ಲಿ ಇಂಟರ್ನೆಟ್ ಇಲ್ಲ. ಬೇಸಿಕ್ ವಾಟ್ಸಾಪ್ ಮಾಡ್ಬೇಕಂದ್ರೂ ಇಂಟರ್ನೆಟ್ ಇಲ್ಲ. ಎಷ್ಟೇ ರೋಮಿಂಗ್ ಎನೇಬಲ್ ಮಾಡ್ಕೊಂಡಿದ್ರು ಏನು ಮಾಡಕ್ ಆಗಲ್ಲ. ವೈಫೈ ಸರಿಯಾಗಿಲ್ಲ. ಅಂದ್ರೆ ಡಿಸ್ಕನೆಕ್ಟೆಡ್ ಆಗಿ ಇದ್ದೀವಿ ನಾನು. ಬರೀ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಮಾತ್ರ ನಾವು ಕಮ್ಯುನಿಕೇಶನ್ ಅಲ್ಲಿ ಇದ್ದೀವಿ. ಬೇರೆ ಒಬ್ಬರ ಹತ್ರ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಕಷ್ಟವಿದೆ. ಮೊಬೈಲ್ ನೆಟ್ವರ್ಕ್ ನೋಡಿದ್ರು 3G ಬರ್ತಾ ಇದೆ, ಅದರಲ್ಲೇನು ವಾಟ್ಸಾಪ್ ಕಾಲ್ಸ್ ಇಲ್ಲ. ಅವಾಗ ನಮ್ಮ ದೇಶದಲ್ಲಿ ಎಷ್ಟೊಂದು ಫೆಸಿಲಿಟೀಸ್ ಇದೆ, ಇಂಟರ್ನೆಟ್ ಇದೆ, ಕಮ್ಯುನಿಕೇಶನ್ಸ್ ಈಸಿ ಇದೆ ಅನ್ನೋ ಈ ಉಪಯೋಗಗಳು, ಈ ಒಂದು ಫೆಸಿಲಿಟೀಸು ಅಲ್ಲಿ ಹೋಗಿದ್ರೆ ಗೊತ್ತಾಗಿದೆ. ಗ್ರೀನರಿ ಇಲ್ಲ, ಕಮ್ಯುನಿಕೇಶನ್ ಮಾಡೋಕೇನು ಇಲ್ಲ. ಭಾರತ ದೇಶದಲ್ಲಿ ಎಷ್ಟೊಂದು ಫೆಸಿಲಿಟೀಸ್ ಇದೆ. ನಾವೆಲ್ಲರೂ ಪ್ರತಿ ದಿವಸ ಒಟ್ಟಿಗೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದೀವಿ. ಅದೇ ಅಲ್ಲಿ ಇಷ್ಟು ಸುಲಭ ಅಲ್ಲ. ಸುಲಭ ಅಲ್ಲನೇ ಅಲ್ಲ, ಇಲ್ಲಿ ಸುಲಭ. ಭಾಗ್ಯವಂತರು ಅಂತ ಹೇಳ್ಬೋದು ನಾವೆಲ್ಲರೂ. ಇನ್ನೊಂದು, ಆ 8ನೇ ದಿವಸ 93 ಜನನ 2 ಬ್ಯಾಚ್ ಇಂದ ನಾನು ಕರ್ಕೊಂಡು ಆ ಗಿಜಾ ಪಿರಮಿಡ್ ಅಲ್ಲಿ ಕೂರಿಸಿ ಧ್ಯಾನ ಮಾಡಿಸಿದ್ದೀನಿ. 90 minutes ಧ್ಯಾನ ಮಾಡೋಕೆ ನಮಗೆ ಅಲ್ಲಿ ಸಮಯ ಸಿಕ್ತು. ಫಸ್ಟ್ 45 minutes ಅವರು ಕುತ್ಕೊಂಡು ಸೆಟಲ್ ಆಗಿ, ಯಾಕೆಂದ್ರೆ ತುಂಬಾ ಸ್ಟೀಪ್ ಇಂದ ನಡ್ಸ್ಕೊಂಡು ಹೋಗ್ಬೇಕು. ಸೆಟಲ್ ಆಗಕ್ಕೆ 45 minutes ಆಗಿದೆ. ಬಟ್ 45 minutes ಆದ್ಮೇಲೆ 93 ಜನ ಅಲ್ಲಿ ಒಬ್ಬರೂ ಅಲ್ಲಿ ಇಲ್ಲ. ಪ್ರತಿ ಒಬ್ಬರ ಎಥರಿಕ್ ಬಾಡಿ ಆಗಿ, ಆಸ್ಟ್ರಲ್ ಬಾಡಿ ಆಗ್ಲಿ, ಕಳೆದ ಜನ್ಮಗಳ ಪ್ರತಿ ಒಂದು ಶರೀರ ಆಗ್ಲಿ, ಪ್ರತಿ ಒಂದು ಪೋರ್ಟಲ್ ಓಪನ್ ಆಗಿ ಹೋಯ್ತು. ಬರೀ ಪಿರಮಿಡ್, ಆ ಕಿಂಗ್ಸ್ ಚೇಂಬರ್ ಎಂಟಿ ಆಗಿ ಅನ್ಸ್ತು ನನಗೆ. ನಾನು ಮಾತ್ರ ಇದೀನಿ, ಯಾರೂ ಇಲ್ಲ. ಫಸ್ಟ್ ಬ್ಯಾಚ್ ಆದ್ಮೇಲೆ ವಂಶಿ ಕೃಷ್ಣ ಅಂತ ಒಬ್ಬ ಹುಡುಗ ಮಾತ್ರ ಆರ್ಗನೈಸರು, ಅವನು ಅಲ್ಲೇ ಇದ್ದಾನು. ಎಲ್ಲರೂ ಹೋಗಿ ನೆಕ್ಸ್ಟ್ ಬ್ಯಾಚ್ ಬರೋ ಮುಂಚೆ ನನ್ನ ಅನುಭವ ಹೇಳಿಲ್ಲ. ವಂಶಿ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾನು, ಧ್ಯಾನ ಮಾಡೋ ಸಮಯ ಒಂದು ಕ್ಷಣ ಇಲ್ಲಿ ಯಾರು ಇಲ್ಲ ಅಂತ ಅನ್ಸಿದೆ ಅಂತ ಕನ್ಫರ್ಮೇಶನ್ ಸಿಕ್ತು ನನಗೆ. ಈ ಒಂದು ಟ್ರಿಪ್ ಅಲ್ಲಿ ಎಷ್ಟೊಂದು ಅನುಭವಗಳು ತುಂಬಾ ಮಾಸ್ಟರ್ಸ್ಗೆ ಬಂದಿದೆ. ಅನುಭವನೇ ಇಲ್ಲ ನನಗೆ, ವಿಷನೇ ಇಲ್ಲ ಅಂತ ಅನ್ನೋರ್ಗು ಎಷ್ಟೋ ವಿಷನ್ಸ್ ಬಂದಿದೆ, ಮೆಸೇಜಸ್ ಬಂದಿದೆ. ತುಂಬಾ ಹತ್ಕೊಂಡಿದ್ರು. ಎಷ್ಟೋ ಎಮೋಷನಲ್ ಬಾಡಿ ಕ್ಲೆನ್ಸಿಂಗ್ ಆಗಿದೆ. ನಾನು ಅವರ ಜೊತೆ, ಅವರು ನನ್ನ ಜೊತೆ, ಎಲ್ಲರೂ ಒಟ್ಟಿಗೆ ಒಂದು ವಾರ ಒಂದು ದೊಡ್ಡ ಕುಟುಂಬ ತರ ನಾವೆಲ್ಲರೂ ಓಡಾಡ್ತಾ ಪ್ರತಿ ಒಂದು ಟೆಂಪಲ್ಸ್ ಅಲ್ಲಿ ಹೋಗಿ ಸಮಯ, ಈ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರೋ ಟೆಂಪಲ್ಸ್, ಅಲ್ಲಿ ಈಜಿಪ್ಟ್ ಸಂಪ್ರದಾಯ ಟೆಂಪಲ್ಸ್ಗೆ ಕೋರಿಲೇಷನ್ ಏನು, ಇಲ್ಲಿ ಅಲ್ಲಿ ಇರೋ ಕನೆಕ್ಷನ್ಸ್ ಎಲ್ಲ ಒಂದು ಅರ್ಥ ಆಗ್ತಾ ಬಂದಿತ್ತು. ಅಲ್ಲಿ ಒಂದು ವಾರನೂ ಆ ಕಿಂಗ್ಸ್ ಚೇಂಬರ್ ಧ್ಯಾನಕ್ಕೋಸ್ಕರ ಪ್ರಿಪರೇಷನ್ ಅಂತ ಅರ್ಥ ಆಗಿದೆ. ಈಜಿಪ್ಟ್ ದೇಶದಲ್ಲಿ ನನಗೆ ಹೋಗಿದ ತಕ್ಷಣ 2 ವಿಷಯ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಅದರಲ್ಲಿ ಫಸ್ಟ್ ಏನು ಅಂದ್ರೆ ಮ್ಯಾನಿಫೆಸ್ಟೇಷನ್. ಪ್ರತಿ ಒಬ್ಬರಿಗೆ ಏನೋ ಒಂದು ಬೇಕು. ನನಗೇನು ಬೇಡ ಅಂತ ಯಾರಾದ್ರೂ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು, ಅವರು ಜೀವನದಲ್ಲಿ ಎಲ್ಲ ನೋಡಿ ಎನ್ಲೈಟ್ ಆಗಿರ್ಬೋದು, ಇಲ್ಲ ಅಂದ್ರೆ
ಏನು ಬೇಡ ಅಂದ್ರೆ ತುಂಬಾ ಸುಸ್ತಾಗಿ ಏನು ಬೇಡ ಅಂತಾನೂ ಇರ್ಬೋದು. ಈ ಇಬ್ಬರನ್ನ ಬಿಟ್ರೆ ಪ್ರತಿಯೊಬ್ಬರಿಗೆ ಏನೋ ಒಂದು ಬೇಕೇ ಬೇಕು. ಬಟ್ ಬೇಕು, ಏನ್ ಮಾಡಿದ್ರೆ ಅದು ಸಿಗುತ್ತೆ ಅನ್ನೋದು ಈಜಿಪ್ಷಿಯನ್ಸ್ ನಮಗೆ 5,000 ವರ್ಷಕ್ಕೆ ಮುಂಚೆನೆ ಹೇಳಿದ್ರು. ಈಗ ಜೀವನದಲ್ಲಿ ನಾನು ಪ್ರತಿ ಕ್ಷಣ ಏನ್ ಡಿಸಿಷನ್ಸ್ ಮಾಡಬೇಕು, ಹೆಂಗ್ ಜೀವಿಸ್ಬೇಕು ಅನ್ನೋದು ಭಗವದ್ಗೀತಾದಲ್ಲಿ ಇದೆ, ಮಹಾಭಾರತದಲ್ಲಿ ಇದೆ. ಆ ತರ ನಮಗೆ ಏನೇ ಜೀವನದಲ್ಲಿ ಬೇಕಂದ್ರೂ ನಾವು ಅದನ್ನ ಕೊಡೋಕೆ ಶುರು ಮಾಡಿದ್ರೆ ಯೂನಿವರ್ಸ್ ನಮಗೆ ಜಲ್ದಿ ಕೊಡುತ್ತದೆ ಅನ್ನೋದು ಈಜಿಪ್ಷಿಯನ್ಸ್ ಹೇಳಿದ್ದಾರೆ. ಬರೀ ಆಲೋಚನೆಗಳಲ್ಲ, ಶಂಕಲ್ ಬಗಲ್ ಮಾತ್ರ ಇಟ್ಕೊಂಡು ಕುತ್ಕೊಂಡಿದ್ರೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಈ ಜನ್ಮಾನೋ ನೆಕ್ಸ್ಟ್ ಜನ್ಮಾನೋ. ಆದ್ರೆ ಆಫರಿಂಗ್ ಅಂತಾರು, ಆಫರಿಂಗ್ ಅನ್ನೋದು ಕೊಟ್ಟಿದ್ರೆ ತುಂಬಾ ಜಲ್ದಿ ಅದು ನಮಗೆ ಮ್ಯಾನಿಫೆಸ್ಟ್ ಆಗುತ್ತದೆ. ಅದು ದೊಡ್ಡ ಸೈನ್ಸ್. ಬಟ್ ಅಲ್ಲಿ ಯಾರು ಬರೀ ಥಾಟ್ ಇಟ್ಕೊಂಡು ಕುತ್ಕೊಳ್ಳಲ್ಲ, ಸಂಕಲ್ಪ ಮಾತ್ರ ಇಟ್ಕೊಂಡು ಯಾರು ಕುತ್ಕೊಳ್ಳಲ್ಲ. ಅದು ಈಜಿಪ್ಷಿಯನ್ಸ್ ರಾಂಗ್ ಕಾನ್ಸೆಪ್ಟ್. ದೇ ಡೂ ಆಫರಿಂಗ್. ಏನೋ ಒಂದು ಕೊಟ್ಟಿದ್ರೆ ಇನ್ನೊಂದು ಬರುತ್ತೆ, ಯಾಕಂದ್ರೆ ಯೂನಿವರ್ಸ್ ಆ ಥರನೇ ವರ್ಕ್ ಆಗುತ್ತೆ, ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇದು ಒಂದು. ಎರಡನೇದು, ಆ ದೇಶದಲ್ಲಿ ಪ್ರತಿಯೊಬ್ಬ ರಾಜ ಅಂದ್ರೆ ಫ್ಯಾರೋಸ್ ಅಂತಾರೆ. ರಾಜ ಅಂದ್ರೆ ಅಲ್ಲಿ ದೇವರು ತರ ನೋಡ್ತಾರೆ. ಆ ಪ್ರತಿಯೊಬ್ಬರಿಗೆ ಗೊತ್ತು, ತೀರೋಗಿದ ಮೇಲೆ ಶರೀರ ಆಫ್ಟರ್ ಲೈಫ್ ಅಂತ ಒಂದಿದೆ, ರೀಇನ್ಕಾರ್ನೇಷನ್ ಅಂತ ಇದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತು. ಬಟ್ ಅಲ್ಲಿ ಹೋಗ್ಬೇಕು ಅಂದ್ರೆ, ಈ ಶರೀರ ಬಿಟ್ಟ ತಕ್ಷಣ ಈ ಆತ್ಮ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ಪಿರಮಿಡ್ ಅನ್ನ ಕಟ್ತಾರ ಅವರು. ಒಬ್ಬೊಬ್ಬ ರಾಜಗೂ ಒಂದೊಂದು ಪಿರಮಿಡ್. ಆ ಶರೀರವನ್ನ ಮಮ್ಮಿಫೈ ಮಾಡಿ ಇಡೋ ಜಾಗ ಅಲ್ಲ ಪಿರಮಿಡ್. ಇವ್ರ ಶರೀರ ಬಿಟ್ಟಿದ ತಕ್ಷಣ ಈ ಆತ್ಮ ಮೇಲೆ ಹೋಗೋಕೆ, ಸತ್ಯಲೋಕಕ್ಕೋ ಇಲ್ಲಾಂದ್ರೆ ಕಾರಣ ಲೋಕಕ್ಕೋ ಹೋಗೋಕೆ ಒಂದು ದಾರಿಗೋಸ್ಕರ ಒಂದು ಪಿರಮಿಡ್ ಅನ್ನ ಕಟ್ತಾರೆ. ಆ ಪಿರಮಿಡ್ ಅನ್ನ ಕಟ್ಟಿ ಅದು ಅವ್ರ ಹೆಸರು ಇಟ್ಕೊಂಡು ಇಡ್ತಾರೆ. ಅದರಲ್ಲಿ ಅವ್ರ ಶರೀರ ಇದ್ರೇನು ಇಲ್ಲ ಅಂದ್ರೇನು ಶರೀರ ಬಿಟ್ಟಿದ ತಕ್ಷಣ ಆ ಪಿರಮಿಡ್ ಇಂದ ಅಲ್ಲಿ ಹೋಗ್ತಾರೆ. ಅವಾಗ ನನ್ಗೊಂದು ಥಾಟ್ ಬಂದಿದೆ, ಒಂದು ದೊಡ್ಡ ಪಿರಮಿಡ್ ನಾನು ಕಟ್ಟಬೇಕು ಅಂತ. ಈ ವಿಷಯ ಪ್ರತಿಯೊಬ್ಬರಿಗೆ ಹೇಳ್ಬೇಕು ಅಂತ. ಪ್ರತಿಯೊಬ್ಬರಿಗೆ ಅವ್ರವ್ರ ಪಿರಮಿಡ್ ಇರ್ಬೇಕು. ಅದ್ರ ಮೂಲಕ ಎಷ್ಟೇ ಜನ ಎನ್ಲೈಟ್ ಆಗ್ಲಿ, ಬಟ್ ಒಂದು ಪಿರಮಿಡ್ ಕಟ್ಟಬೇಕು. 5,000 4,000 ವರ್ಷ ಮುಂಚೆನೆ ಅವರು ಎರಡು ವಿಷಯ ನಮ್ಗೆ ಹೇಳಿದ್ರು. ಒಂದು ಆಫರಿಂಗು, ಎರಡನೇದು ಒಂದು ಪಿರಮಿಡ್ ಕಟ್ಟಬೇಕು ಅಂತ. ಅಲ್ಲಿ ಹೋಗಿದ್ರೆ ಗೊತ್ತಾಗಿದೆ ಈ ವಿಷಯಗಳು. ಮೂರನೇದು, ಅಲ್ಲಿ ಕಿಂಗ್ಸ್ ಚೇಂಬರ್ ಅಲ್ಲಿ ಧ್ಯಾನ ಮಾಡಿದ 93 ಜನ ಎನ್ಲೈಟ್ ಆಗಿದ್ದಾರೆ. ಯಾರು ಇಲ್ಲ ಅಲ್ಲಿ. ಅವರು ಹಿಂದಿನ ಇರೋ ಕರ್ಮಗಳು ಆಗ್ಲಿ, ಅವರು ಬಿಟ್ಟಿರೋ ಹಳೆಯ ವಿಷಯಗಳು ಪ್ರತಿ ಒಂದನ್ನು ಕ್ಲೆನ್ಸ್ ಆಗಿದೆ. ಕೆಲವೊಬ್ರು ಹೇಳ್ತಾ ಇದ್ದಾರೆ ನನ್ಗೆ ಏನ್ ವಿಷನ್ ಬಂದಿಲ್ಲ ಅಂತ. ಪರವಾಗಿಲ್ಲ, ಒಳಗೆ ಏನಾಗ್ಬೇಕು ಅದಾಯ್ತು. ಎಷ್ಟೋ ಜನ ನೋಡಿದ್ರು, ಕನ್ಫರ್ಮ್ ಆಗಿದೆ, ಪ್ರತಿಯೊಂದು ಅನುಭವನು ಕನ್ಫರ್ಮ್ ಆಗಿದೆ. ಒಳ್ಳೆ ಕಾನ್ಸೆಪ್ಟ್. ನನಗೆ ಒಂದು ದೊಡ್ಡ ಬ್ಲಾಕ್ ಇತ್ತು, ಈ ಟೂರ್ಸು ಇದೆಲ್ಲ ಬೇಡ, ಬರೀ ಝೂಮ್ ಸಾಕು, ಯಜ್ಞಗಳು ಸಾಕು ಅಂತ ನಾನು ಅನ್ಕೊಂತಾ ಇದ್ದೀನಿ. ಒಂದು 6 ತಿಂಗಳು ಮುಂಚೆ ಒಬ್ಬ ಸೀನಿಯರ್ ಮೆಂಟರ್ ಹತ್ರ ನಾವು ಕೂತ್ಕೊಂಡಿದ್ರೆ ಅವ್ರು ಹೇಳ್ತಾರೆ, ನಿಮ್ಗೋಸ್ಕರ ಅಲ್ಲ, ಜನಕ್ಕೋಸ್ಕರ ಒಂದ್ಸತಿ ಹೋಗಿ ಬನ್ನಿ ಅಂತ. ಸರಿ, ಎಲ್ಲರಿಗೋಸ್ಕರ ಒಂದೇ ಒಂದ್ಸತಿ ಹೋಗಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಹೋಗಿದ ತಕ್ಷಣ ಆ ಗೀಜಾ ಪಿರಮಿಡ್ ಅನ್ನ ನನ್ನ ಕೈಯಲ್ಲಿ ಕೊಟ್ಟರು. ಪ್ರತಿ 6 ತಿಂಗಳಿಗೆ ಒಂದ್ಸತಿ ನೀವು ಜನನ ಕರ್ಕೊಂಡೋಗಿ ಅಲ್ಲಿ ಧ್ಯಾನ ಅಲ್ಲಿ ಕೂರಿಸ್ಬೇಕು ಅಂತ ತೀರ್ಮಾನ ಆಯ್ತು. ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಇನ್ನೊಂದು ಬ್ಯಾಚ್ ಅನ್ನು ಕರ್ಕೊಂಡು ನಾನಲ್ಲಿ ಹೋಗ್ಬೇಕು. ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, 10 ಇರ್ಬೋದು, 100 ಇರ್ಬೋದು. ಬಟ್ ನಾನಂತ ಪ್ರತಿ 6 ತಿಂಗಳಿಗೆ ಜನನ ಅಲ್ಲಿ ಕರ್ಕೊಂಡು ಹೋಗಿ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇರ್ಬೇಕು. ಇದು ಅಲ್ಲಿ ಸಂಕಲ್ಪ ಆಯಿತು. ನನ್ನ ಮೈಂಡ್ ಅಲ್ಲಿ ಇಲ್ಲ ಅದು, ಯಾಕಂದ್ರೆ ಟ್ರಾವೆಲಿಂಗ್ ಅಷ್ಟು ಇಷ್ಟ ಇಲ್ಲ ನನಗೆ. ಆದ್ರೆ ಇದು ಒಂದು ರೆಸ್ಪಾನ್ಸಿಬಿಲಿಟಿ. ಕರ್ನಾಟಕವನ್ನು ನೋಡ್ತಾ ಜೊತೆಗೆ ಮಲೇಷಿಯಾ, ಈಗ ಈಜಿಪ್ಟ್ ಗೀಜಾ ಪಿರಮಿಡ್, ಈ 3 ನನ್ನ ಶೋಲ್ಡರ್ಸ್ಗೆ ಬಂದಿದೆ. ಪ್ರತಿಯೊಬ್ಬರಿಗೆ ಎಷ್ಟೋ ಒಂದು ಅವಕಾಶಗಳು ಯೂನಿವರ್ಸ್ ಕೊಡ್ತಾ ಇದೆ. ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಏನು ಅಂದ್ರೆ, ಈ ಜನ್ಮದಲ್ಲಿ ಅಟ್ಲೀಸ್ಟ್ ಒಂದು ಸತಿ ಬಂದು ಆ ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿ ಹೋಗಿ ಸಾಕು. ಅಂಡ್ ನಿಮ್ಮ ಹೆಸರಲ್ಲಿ ಒಂದು ಪಿರಮಿಡ್ ಕಟ್ಟಿ 8x8 ಇದ್ರೂ ಸಾಕು, 10x10 ಇದ್ರೂ ಸಾಕು. 20 ವರ್ಷ ತಗೊಳ್ಳಿ, ಬಟ್ ಒಂದು ಪಿರಮಿಡ್ ಕಟ್ಟಿ.
ಈ ಮಾತುಗಳು ಅರ್ಥ ಏನು ಅನ್ನೋದು ನಿಮಗೆ ಯಾವಾಗನೋ ಒಂದ್ಸತಿ ಅರ್ಥ ಆಗುತ್ತದೆ, ಬಟ್ ನೆನಪಿಟ್ಕೊಳ್ಳಿ ಸಾಕು. ಒಳಗಿಂದ್ರೆ ನಿಮಗೆ ಯಾವಾಗ ಬರುತ್ತೆ ಅವಾಗ ನಾನು ಮಾಡಿ. ನಾನು ಹೇಳ್ತಾ ಇದ್ದೇನಂತ ಇಲ್ಲ, ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ಸತ್ಯ ಒಳಗೆ ಇಟ್ಕೊಳ್ಳಿ. ನಿಮ್ಮ ಒಳಗಿಂದ ಒಂದು ದಿನ ಬರುತ್ತೆ, ಹೌದು ನಾನು ಕಟ್ಟಬೇಕು, ಹೌದು ನಾನು ಹೋಗ್ಬೇಕು ಅಂತ. ಅವಾಗ ಬನ್ನಿ. ಅಷ್ಟು ತನಕ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಯಾರಿಗೂ ಏನು ಫೋರ್ಸ್ ಇಲ್ಲ, ಯಾರನ್ನು ನಾನು ಕಂಪಲ್ಷನ್ ಮಾಡ್ತಾ ಇಲ್ಲ. ಬಟ್ ನಿಮ್ಮ ಎನ್ಲೈಟನ್ಮೆಂಟ್, ನಿಮ್ಮ ಮಾಸ್ಟ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇವರೆಲ್ಲ ಎನ್ಲೈಟ್ ಆಗಿದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಒಳಗೆ ಇನ್ನೂ ಹೈಯರ್ ಮಾಸ್ಟರ್ಸ್ ಎಂಟರ್ ಆಗಿರ್ಬೋದು. ಇನ್ನು ಆ ವಾಕ್ ಇನ್ ಕಾನ್ಸೆಪ್ಟ್ ಏನಾಯ್ತು ಇನ್ನೂ ಬಂದಿಲ್ಲ. ಬಟ್ 93 ಜನ ನಾವು ಹೋಗಿ ಮತ್ತೆ ರಿಟರ್ನ್ ಬಂದಿದ್ದೀವಿ. ಎಲ್ಲಿನೂ ಒಂಚೂರು ಯಾರಿಗೂ ಏನೂ ಆಗಿಲ್ಲ. ಎಲ್ಲರೂ ಹ್ಯಾಪಿಯಾಗಿ ಸೇಫ್ ಆಗಿ ಅವ್ರವ್ರ ಮನೆಗೆ ರಿಟರ್ನ್ ಆಗಿದ್ದರು. ಆ ಜವಾಬ್ದಾರಿ ನಾವು ತಗೊಂಡಿದ್ದೀವಿ. ಚಿಕ್ಕ ಚಿಕ್ಕ ವಿಷಯಗಳು ಯಾವಾಗಲೂ ಇರುತ್ತದೆ, ಮಸಾಲ ಅಂತಾರದನ್ನು. ಅದು ಪ್ರತಿಯೊಂದು ಟ್ರಿಪ್ಪಲ್ಲಿ, ಪ್ರತಿಯೊಂದು ಗ್ರೂಪಲ್ಲಿ ಬೇರೆ ಬೇರೆ ಆಲೋಚನೆಗಳಿಂದ ಬಂದಿರೋ ಜನ ತುಂಬಾ ಇರ್ತಾರೆ. ನನ್ಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಇಷ್ಟು ಜನನ ಕರ್ಕೊಂಡು ಬೇರೆ ದೇಶಕ್ಕೆ ಹೋಗಿ, ಇಂಡಿಯಾ ಒಳಗೆ ಏನೋ ಮಾಡ್ಬೋದು, ಬೇರೆ ದೇಶದಲ್ಲಿ ಅಷ್ಟು ಸುಲಭ ಅಲ್ಲ. ಅಲ್ಲಿ ಪಾಸಿಟಿವ್ ನೆಗೆಟಿವ್ ನಮ್ಮ ಸುತ್ತಮುತ್ತ ಯಾವಾಗಲೂ ಇರುತ್ತದೆ. ಅದನ್ನು ನೋಡ್ಕೋಬೇಕು, ಪ್ರತಿಯೊಂದನ್ನು ನೋಡ್ಕೋಬೇಕು, ಪ್ರತಿಯೊಬ್ಬರನ್ನು ನೋಡ್ಕೋಬೇಕು. ಪ್ರತಿಯೊಂದು ಕ್ಷಣ ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಶಕ್ತಿಯನ್ನು ನಾನು ಆ ಪಿರಮಿಡ್ ಕೊಟ್ಟಿದ್ದೀನಿ. ಇದೊಂದು ದೊಡ್ಡ ಭಾಗ್ಯ ಅಂತ ಅನ್ಬೋದು, ದೊಡ್ಡ ಅವಕಾಶ ನನಗೆ. ಈಜಿಪ್ಟ್ ಪಿರಮಿಡು ನನ್ನ ಅಜೆಂಡಾ ಅಲ್ಲಿ ಒಂದು ಆ್ಯಡ್ ಆಯಿತು. ತುಂಬಾ ಅನುಭವಗಳು ಬಂದಿದೆ. ಅದು ಎಲ್ಲ ಡಾಕ್ಯುಮೆಂಟ್ ಮಾಡಿ ನಾನು ಎಲ್ಲರಿಗೂ ಕಲಿಸಿದ್ದೀನಿ. ಅದು ಕನ್ನಡ ಅನುವಾದ ಮಾಡಿಲ್ಲ. ಯಾರಾದ್ರೂ ಒಬ್ರು ವಾಲಂಟಿಯರ್ ಮಾಡಿ ಅದು ಕನ್ನಡ ಅನುವಾದ ಮಾಡಿದ್ರೆ ನಾನು ಎಲ್ಲರಿಗೆ ಸರ್ಕ್ಯುಲೇಟ್ ಮಾಡ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಈಗ ಹ್ಯಾಂಡ್ ರೈಸ್ ಮಾಡಿ ಒಬ್ಬೊಬ್ರು ಮಾತಾಡಿ, ಟ್ರಿಪ್ಗೆ ಯಾರಾದ್ರು ಬಂದಿದ್ರೆ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ಅನುಭವ ನಾನು ಕೇಳ್ಬೋದು. ಲಕ್ಕಮ್ಮ ಅವರೇ ಮಾತಾಡಿ. ವಿಡಿಯೋ ಆನ್ ಮಾಡಿ. ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಅಮ್ಮ ನಿಮ್ದು. ನೇತ್ರ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಾವು ಚಾಲೆಂಜ್ ತಗೊಂಡಿದ್ಮೇಲೆ ಸರ್ ಫಸ್ಟ್ ಟೈಮ್ ಬಳ್ಳಾರಿ PMC ಅಲ್ಲಿ ಮಾತಾಡಿದ್ವಿ ಸರ್. ತಿರುಗಿ ಬೆಳೆ ಅವರು ಫೋನ್ ಹಂಪಣ ಸರ್ ಯಾವಾಗೋ ತಕೊಂಡಿರೋದು ಸರ್. ಅದು ಅದು ಹೆಂಗ್ ಸಿಕ್ತು ಅಂದ್ರೆ, ನಾನು ನಮ್ಮ ಮನೇಲಿ ಕ್ಲಾಸ್ ಕೊಟ್ಟಿದ್ರು, ನಾನು ಏನ್ ಹೇಳ್ಬೋದು ಅನುಭವ ಅಂತ ಹಿಂಗ್ ಗೆಸ್ಟ್ ಮಾಡ್ತಿದ್ದೆ ಸರ್. ಅವತ್ ಸಂಜೆನೆ ಅವ್ರು ಫೋನ್ ಮಾಡಿದ್ರು, ಮೇಡಮ್ ಕ್ಲಾಸ್ ಕೊಡ್ತೀರಾ ಅಂತಂದು. ಮೇಡಮ್ ನಾನು ಏನು ಪ್ರಿಪೇರ್ ಆಗಿಲ್ಲ ಅಂದೆ. ಇಲ್ಲ ಒಂದು 7-8 ಜನಕ್ಕೆ ಮಾಡಿದೆ ಮೇಡಮ್, ಎಲ್ಲಾರು ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಈ ತರನೇ ಹೇಳ್ತಿದಾರೆ ಅಂತ ತಕ್ಷಣ ನನಗೂ ಇದು ಬೇಕಿತ್ತು ಸರ್. ಟೆಲಿಪತಿ ಅಂತಾರಲ್ಲ ಹಂಗೆ ನಾನು ಅದನ್ನೇ ಬಯಸ್ತಾ ಇದ್ದೆ, ನಾನು ಯಾವ ತರ ಮಾತಾಡ್ಬೋದು ಅಂತ. ಅವ್ರು ಕೇಳಿದ ತಕ್ಷಣ ಆಯ್ತು ಮೇಡಮ್ ಒಪ್ಕೊಂಡ್ ಮಾಡ್ತೀನಿ ಅಂತ ಮಾಡಿದೆ ಸರ್. ಚೆನ್ನಾಗ್ ಬಂತು. ಆಮೇಲೆ ಶುಕ್ರವಾರ ಒಂದಿನ ಗ್ಯಾಪ್ ಆತ್ ಸರ್. ಹಂಗೆ ಶನಿವಾರ ನಮ್ಮೂರಲ್ಲಿ ಕ್ಲಾಸ್ ಕೊಟ್ಟೆ ಸರ್, ಗೌರ್ಮೆಂಟ್ ಸ್ಕೂಲಲ್ಲಿ. ಹಂಗೆ ಒಂದ್ರಿಂದ ಒಂದು ನಮ್ಮ ಮನೆಯವ್ರದ್ದು 4 ಸೆಕ್ಷನ್ ಆಯ್ತು ಸರ್. ಈಗ ಈ ಸೆಕ್ಷನ್ ಕೊಟ್ಟಾದ್ಮೇಲೆ ನಾವು ಉಗಾದಿಗಿನ ಮುಂಚೆ ಪಿರಮಿಡ್ ಮಾಡ್ಬೇಕು ನಮ್ ತೋಟದಲ್ಲಿ ಅಂತ ಸಂಕಲ್ಪ ಮಾಡಿ ಧ್ಯಾನ ಮಾಡಿಸಿದ್ವಿ ಸರ್. ನೀರ್ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆದ್ರಿಂದ ಬ್ರೇಕ್ ಆಯ್ತು ಸರ್. ಈಗ ಮೆಡಿಟೇಷನ್ ಚಾಲೆಂಜ್ ತಕೊಂಡ್ಮೇಲೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ನೀವ್ ಹೇಳಿದ್ರಲ್ಲ ಸರ್, ಅದೇ ತರ ನನ್ಗೆ ಅನ್ವಯ ಆಗಂಗಿತ್ತು ಸರ್ ಈ ಕ್ಲಾಸ್. ನಾವ್ ಯಾವಾಗ ಸ್ಟಾರ್ಟ್ ಮಾಡ್ಬೇಕು, ಹೆಂಗ್ ಇದು ಮಾಡ್ಬೇಕು ಅನ್ನೋದು ನಮ್ಗೆ ಬಹಳ ಇಂಟ್ರೆಷನ್ ಜಾಸ್ತಿ ಆಗಿದೆ ಸರ್ ಈ ಚಾಲೆಂಜ್ ತಕೊಂಡ್ಮೇಲೆ. ವೆರಿ ಗುಡ್ ಮೇಡಮ್. ಬಹಳ ಚೆನ್ನಾಗಿದೆ ಸರ್ ಚಾಲೆಂಜ್ ತಕೊಂಡ್ಮೇಲೆ. ಎಲ್ಲರಿಗೂ ಈಗ ಎಲ್ಲೇ ಕ್ಲಾಸ್ಗಳು ಬರೀ ನಾವು 4 ಸೆಕ್ಷನ್ ಕೊಡ್ಬೇಕು ಅನ್ನೋದಿತ್ತು ಸರ್. ಈಗ ಎಲ್ಲೆಲ್ಲಿ ಗೌರ್ಮೆಂಟ್ ಶಾಲೆಗಳು ಇದಾವೆ, ಫಂಕ್ಷನ್ಗಳು ಆಗ್ತವೆ, ಅಲ್ಲೆಲ್ಲ ಹೇಳ್ಬೇಕು. 4 ಅಲ್ಲ, ಎಲ್ಲ ನಮ್ ದಿನನಿತ್ಯದ ಇದು ಕೆಲಸ, ನಮ್ ಕರ್ತವ್ಯ ಅನ್ನೋದು ಆಗ್ಬಿಟ್ಟಿದೆ ಸರ್ ಇವಾಗ. ವೆರಿ ಹ್ಯಾಪಿ ಮೇಡಮ್. ಈ ಇಂಗ್ಯಾಂಗ್ ಚಾಲೆಂಜ್ ಅನ್ನೋದು ಎಷ್ಟು ಬದಲಾವಣೆ. ಎರಡನೇದು, ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ಅಡ್ಡಗಳು ಇರುತ್ತೆ, ಅದೆಲ್ಲ ಹೋಗುತ್ತೆ. ಯಾಕಂದ್ರೆ ಒಬ್ಬ ಮಾಸ್ಟರ್ ಆಗ್ಬೇಕು ಅನ್ನೋ ಅದಕ್ಕೆ ಎಷ್ಟು ಕ್ವಾಲಿಟೀಸ್ ನಮ್ಗೊಬ್ಬರಿಗೆ ಬೇಕೋ ಅಷ್ಟೊಂದು ಕ್ವಾಲಿಟೀಸ್ನು ಅದರಲ್ಲಿ ಇದೆ. ಐ ಆಮ್ ವೆರಿ ಹ್ಯಾಪಿ ಮೇಡಮ್, ನೀವು ಅದನ್ನ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಸರ್. ನಾಗರತ್ನ ಅಮ್ಮ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಅನ್ಮ್ಯೂಟ್ ಆಗ್ತಾ ಇಲ್ಲ. ಹಾ, ಆಗಿದೆ, ಮಾತಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್.
ನಿಜವಾಗ್ಲು ಆ ದೇವಸ್ಥಾನದಾಗ ದೇವ್ರ ಇಲ್ಲದಕ್ಕಾಗಿತ್ತು 10 ದಿವಸ ನೀವು ಇಲ್ಲದಕ್ಕೆ ನಮಗೆ ಇಂಟ್ರೆಸ್ಟ್ ಆಗಿರ್ಲಿಲ್ಲ. ನಿಜವಾಗ್ಲು ನೀವು ನೋಡಿದ್ರೆ ಏನೋ ಒಂದ್ ದೇವ್ರ ನೋಡಿದಷ್ಟು ಖುಷಿ ಆಗ್ತತಿ. ನಿಜವಾಗ್ಲೂ ಖುಷಿ ಆಗ್ತದೆ. ನೀವು ವಾವ್ ಬಂದಿರೋದ್ರೊಳಗೆ ನಮಗೆ ಧ್ಯಾನ ಮಾಡೋದ್ ಬಿಟ್ಟು ಮೊದ್ಲು ನೀವು ನೋಡ್ಬೇಕು ಅನ್ಸ್ಬಿಡ್ತ. ನಿಜವಾಗ್ಲೂ ಖುಷಿ ಆಕತಿ. ಮಾತು ನೀವ್ ಇರೋದು ನೀವು ನೋಡಿದ್ರೆ ಏನೋ ಒಂದು ಭಗವಂತ ನೋಡಿದಷ್ಟು ಖುಷಿ ಆಗ್ತತಿ. ಥ್ಯಾಂಕ್ ಯು ಸರ್. ನಾನ್ ಧ್ಯಾನ ಮಾಡ್ತಿರ್ಬೇಕಾದ್ರೆ ಬಿಕ್ ಬರ್ತಾವ ನೋಡ್ರಿ ಸರ್, ಯಾಕಂತ ಗೊತ್ತಿಲ್ಲ. ಬರೀ ಧ್ಯಾನ ಕುಂತೆ ಅಂದ್ರೆ ಬಿಕ್ ಹೋಗೋದೇ ಇಲ್ಲ. ನಾನ್ ಮುಗಿಯೋ ತನಕನು ಬಿಕ್ ಬರ್ತಾವ, ಏನಂತ ಅರ್ಥ ಆಗ್ತಾ ಇಲ್ಲ. ಬಿಕ್ಕು ಅಂದ್ರೆ ಬೆಕ್ಕ. ಬಿಕ್ಕು ಅಂದ್ರೆ ಈ ಡೇಗ್ ಅಂತಾರಲ್ಲ ಆತರ. ಈಗ 2 ವರ್ಷ ಆಯ್ತು ನನಗೆ ಆ ಡೇಗ್ ಬರಕ್ ಶುರು ಆಗ್ಬಿಡ್ತೈತಿ. ನನಗೆ ಧ್ಯಾನ ಮಾಡಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೋದು ಅಂತ. ತುಂಬಾ ಒಂದು ಅರ್ಧ ಲೀಟರ್ ನೀರ್ ಕುಡ್ಬಿಟ್ಟು ಕುತ್ಕೊಳ್ಳಿ. ನೀರ್ ಕುಡಿತೀನಿ. ನೀರ್ ಕುಡಿದ್ರು ಸಹ ಅದ್ ಬಿಕ್ಕೆ ಕಮ್ಮಿ ಆಗಲ್ಲ. ಅದ್ ಏನಂತ ಅರ್ಥ ಆಗೋದು. ನಾನು ಇವತ್ತಿಗೆ ಯಾರ ಮುಂದೆ ಹೇಳಿಲ್ಲ, ಅದಕ್ಕೆ ನಿಮ್ ಮುಂದೆ ಹೇಳಿದೆ. ಬರೀ ಧ್ಯಾನ ಮಾಡೋ ಸಮಯ ಮಾತ್ರ ಇದೆ ಅಷ್ಟೇ. ಸಮಯಕ್ಕೆ ಕಣ್ಣು ಮುಚ್ಚಿದಂದ್ರೆ ಸ್ಟಾರ್ಟ್ ಆಕತಿ. ನನಗೆ ಧ್ಯಾನ ಮಾಡಕ್ಕೆ ಕೊಡಲ್ಲ ಅದು ಬಿಕ್ಕು. ಬೇರೆ ಟೈಮ್ ಬರಲ್ಲ. ಏನಂತ ಅರ್ಥ ನೋಡೋಣ ಸಮಯ ತಗೊಳ್ಳಿ, ಆನ್ಸರ್ ಬರುತ್ತೆ. ದೃಷ್ಟಿಗೆ ಬಂದಿದ್ದು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ವನಿತಾ ಮೇಡಮ್ ಮಾತಾಡಿ. ಹಲೋ, ನಮಸ್ತೆ ಸರ್. ವಿಡಿಯೋ ಆನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಫ್ ಮಾಡ್ಬಿಡ್ತೀನಿ. ನಮಸ್ತೆ ಸರ್. ಹೇಳಿ ಮೇಡಮ್. ಅಮ್ಮ ಮಾತಾಡ್ತಾರಂತೆ, ಮಾತಾಡಿ. ಅಲ್ಲ ಸರ್, ನಮಸ್ಕಾರ. ಎಸ್ ಅಮ್ಮ, ಹೇಳಿ. ದೊಡ್ಡಬಳ್ಳಾಪುರ ಇದಕ್ ಬಂದಿದ್ದೆ ಸರ್ ನಾನು ಯಜ್ಞಕ್ಕೆ. ನಾನು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ. ನಂಗೆ ತುಂಬಾ ಒಳ್ಳೇದಾಯ್ತು ಸರ್. ಕೆಮ್ಮು ಅನ್ನೋದು ಒಂಚೂರು ಇಲ್ಲ, ಎಲ್ಲ ಹೊರಟಾಯ್ತು. ಅಷ್ಟು ಕೆಮ್ಮು ಬರ್ತಾಯ್ತು, ಉಪ್ಸ ಮೇಲೆ ಆಯ್ತು ನನಗೆ. ಅಲ್ಲಿ ಯಜ್ಞದಾಗೆ ನೀವು ಇನ್ನ 20 ನಿಮಿಷ 40 ನಿಮಿಷ ಆಯ್ತು ಕೂತ್ಕೊಳ್ರಿ, ಜ್ಞಾನ ಕರೆಕ್ಟ್ ಆಗಿ ಕೂತ್ಕೊಳ್ರಿ ಅಂದ್ರ. ಜ್ಞಾನ ಮಾಡ್ತಿದ್ದಂಗೆನೆ ನನ್ಗೆ ಪತಿಜಿನೇ ಬಂದು, ಅಮ್ಮ ಎದ್ದೋಳು ಮಗಳೇ ಬಂದಿದ್ದೀನಿ ನೋಡು ಅಂತ ತೋರ್ಸಿದ್ರು ಸ್ವಾಮಿ. ಅದಕ್ಕೆ ನಂಗೆ ಹೊಟ್ಟೈತೆ. ನೀವ್ ಯಾವತ್ ಸಿಕ್ತೀರ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅಷ್ಟು ಖುಷಿ ಆಗಿತ್ತು ನನ್ಗೆ. ಬರೇ ನಾನು ಅಷ್ಟೇ ಸ್ವಾಮಿ ಬಂದು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಮಗಳು ಒಬ್ಳು ಈಗ ಈ ಟ್ರಿಪ್ಗೆ ಬಂದಿದಾರಲ್ವಾ, ಅವ್ರ ಹತ್ರ ಇಂದ ಅನುಭವ ಕೇಳೋಣ. ಓಕೆ, ಕುಸುಮಾ ಮೇಡಮ್. ನಮಸ್ತೆ ಸರ್. ಎಸ್ ಮೇಡಮ್. ಸರ್, ಇನ್ನು ಈ ಟ್ರಿಪ್ ಮೆಮರೀಸ್ ಇಂದ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ಸರ್. ಇನ್ನು ಪಿರಮಿಡ್ ಅಲ್ಲೇ ಇದೀವಿ ಅನ್ಸ್ತಾ ಇದೆ. ಬ್ಯಾಂಗ್ಳೂರು ಬಿಟ್ಟಿಲ್ಲ ಸರ್, ಇನ್ನು ಬ್ಯಾಂಗ್ಳೂರಲ್ಲೇ ಇದೀನಿ ನೋಡಿ. ನಾನು ಅದನ್ನೇ ಹೇಳಿದ್ನೆ ಏರ್ಪೋರ್ಟ್ ಅಲ್ಲಿ, ನೀವೆಲ್ಲರೂ ನಿಮ್ಮ ಚಿಕ್ಕ ಚಿಕ್ಕ ಫ್ಯಾಮಿಲೀಸ್ ಜೊತೆ ಹೋಗಿ, ದೊಡ್ಡ ಫ್ಯಾಮಿಲೀಸ್ ಎಲ್ಲ ಚಿಕ್ಕ ಚಿಕ್ಕ ಫ್ಯಾಮಿಲೀಸ್ ಹತ್ರ ಹೋಗಿ ಅಂತ ಹೇಳಿದ್ನಿ. ಕರೆಕ್ಟ್, ರಿಯಲಿ ಸರ್. ಇದು ನಂದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಸ್. ಅರೇಂಜ್ಮೆಂಟ್ಸ್ ಎಲ್ಲ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ರಿಯಲಿ ನಾವ್ ಎಕ್ಸ್ಪೆಕ್ಟೆಡ್ ಮಾಡೋದಕ್ಕಿಂತ 10 times ಇಟ್ ವಾಸ್ ಫಾರ್ 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 ನೈಸರ್. ಸೂಪರ್ ಆಗಿತ್ತು ಅರೇಂಜ್ಮೆಂಟ್ಸ್ ಮಾತ್ರ. ಅಂತ ಒಂದ್ ಮುಸ್ಲಿಂ ಕಂಟ್ರಿಯಲ್ಲಿ ನಮ್ ವೆಜಿಟೇರಿಯನ್ಸ್ ನ ಎಷ್ಟು ಚೆನ್ನಾಗಿ ಲೀಡ್ ಮಾಡಿದ್ರಿ ಅಂದ್ರೆ, ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ಯು. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಇತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಗೀಜಾ ಪಿರಮಿಡ್ ನ ನೋಡ್ತಾ ಇದ್ರೆ, ಇದನ್ನ ಹತ್ತೀವ, ನನ್ ಕೈಲಿ ಆಗುತ್ತಾ, ಇಷ್ಟ ಹೈಟ್ ಆಗುತ್ತಾ, ಎಷ್ಟು ಕನ್ಫ್ಯೂಷನ್ಸ್ ಇತ್ತು ಸರ್. ರಿಯಲಿ ಈ ಮಾಸ್ಟರ್ಸ್ ಎನರ್ಜೀಸ್ ಇರ್ಬೋದು, ಅಥವಾ ನಿಮ್ ಸಪೋರ್ಟ್ ಇರ್ಬೋದು, ನಿಮ್ ಟಾಕ್ಸ್ ಇರ್ಬೋದು, ಪ್ರತಿಯೊಂದು ಎಷ್ಟು ಈಸಿಯಾಗಿ ನಮ್ನ ಮೇಲ್ ಹತ್ಸಿ ಕೆಳಗೆಲ್ಲ ಇದರಿಂದ ಏನು ಜಾರಬಂಡಿಲಿ ಇಳ್ದಂಗೆ ಸರ್ರಂತ ಜಾರಿದೀವಿ ಸರ್. ಆ ತರ ಇಳ್ದಿದೀವಿ. ಸೋ ಈಸಿ. ಹತ್ತದು ಈಸಿ ಇತ್ತು, ಇಳಿಯೋದಂತೂ ಹೇಳ್ತೀನಲ್ಲ, ಜಾರಬಂಡಿಲಿ ಸರ್ರಂತ ಜಾರ್ದಂಗಿತ್ತು. ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಮತ್ತೆ ನನ್ಗೆ ಫಸ್ಟ್ ವಿಷನ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ನನ್ಗೆ ಎಕ್ಸ್ಪೀರಿಯನ್ಸ್. ಎಸ್ ಸರ್, ನನ್ಗೆ ಇದಕ್ ಮುಂಚೆ ನಿಜವಾಗ್ಲೂ ವಿಷನ್ಸ್ ಬರ್ತಾ ಇರ್ಲಿಲ್ಲ. ನೆನ್ನೆ ಮನೇಲಿ ಕೂತಾಗ್ಲೂ ಸಹಿತ ನನ್ಗೆ ವಿಷನ್ ಎಕ್ಸ್ಪೀರಿಯನ್ಸ್ ಬಂತು ಸರ್. ಆಕ್ಚುಲಿ ವೆರಿ ನೈಸ್. ಅದು ಕಂಟಿನ್ಯೂ ಮಾಡಿ, ಅದನ್ನ ಬಿಲೀವ್ ಮಾಡಿ, ಪ್ರತಿಯೊಂದು ಅನುಭವ ಬಿಲೀವ್ ಮಾಡಿ ಕಂಟಿನ್ಯೂ ಮಾಡಿ. ಎಸ್ ಸರ್. ಗಾಡೆಸ್ ಐಸಿಸ್ ಒಂದು ಸ್ವರ್ಗ ಗಿಫ್ಟ್. ಎಸ್ ಸರ್, ಇದಕ್ಕೆ ನಿಜವಾಗೂ ಒಂದ್ ತರದಲ್ಲಿ ನೀವೇ ಕಾರಣ ಸರ್. ನಮ್ಮನ್ನಲ್ಲೆಲ್ಲ ಕರ್ಕೊಂಡು ಹೋಗಿ ಇಷ್ಟ್ರ ಮಟ್ಟಕ್ಕೆ ನೋಡ್ಕೊಂಡು ನಮ್ಗೆಲ್ಲ ಏನೋ ಒಂದ್ ಲಿಫ್ಟ್ ಕೊಟ್ಬಿಟ್ಟಿದೀರಾ ಅನ್ಸ್ತಾ ಇದೆ ಸರ್. ನಮ್ಮ ಎಲ್ಲೋ ಒಂದ್ ಬೇಸ್ ಇಂದ ಒಂದ್ ಲಿಫ್ಟ್ ಕೊಟ್ಟಿದೀರಾ ನಮ್ಗೆ, ಒಂದ್ ಅಚೀವ್ಮೆಂಟ್ ಗೆ, ಸ್ಪಿರಿಚುವಲ್ ಜರ್ನಿಯಲ್ಲಿ ಅನ್ಸುತ್ತೆ. ನಾವ್ ಸದಾ ನಿಮ್ ಜೊತೆ ಇರ್ತೀವಿ, ನೀವು ಸದಾ ನಮ್ ಜೊತೆ ಇರಿ ಸರ್, ನಮ್ ರಿಕ್ವೆಸ್ಟ್. ಓಕೆ, ಮತ್ತೆ ನಿಜವಾಗ್ಲೂ ಒಂದ್ ಸ್ವರ್ಗಕ್ಕೆ ಕರ್ಕೊಂಡ್ ಹೋದಂಗಿತ್ತು ಸರ್. ಇದನ್ನ ಎಷ್ಟು ತರ ಎಕ್ಸ್ಪ್ಲೈನ್ ಮಾಡಕ್ ಬೇಕಂತ ಅನ್ನಿಸ್ತಾ ಇದೆ ಅಂದ್ರೆ ವರ್ಡ್ಸ್ ಬರ್ತಾ ಇಲ್ಲ. ಎಕ್ಸ್ಪೀರಿಯನ್ಸ್ ಆದ್ರೇನೆ ನಿಮ್ಗೆ ಅದ್ರ ಅನುಭವ ಸಿಗೋದು.
ಸೊ ನಿಜ ಒಂದ್ ಸ್ವರ್ಗಕ್ ಹೋಗ್ ಬಂದಂಗಿದೆ. ನನ್ ಜನ್ಮ ನಿಜವಾಗ್ಲೂ ಸಾರ್ಥಕ ಆಗಿದೆ ಅನ್ಸಿದೆ ಸರ್ ನನ್ಗೆ. ಗ್ರೇಟ್ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ತೆ ಪಿರಮಿಡ್ ಎನರ್ಜೀಸ್ ನ ಜಸ್ಟ್ ಕೇಳ್ತಾ ಇದ್ದೆ ಸರ್. ಈಗ ಪ್ರಾಕ್ಟಿಕಲ್ ಆಗಿ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನ. ಅಷ್ಟು ಖುಷಿ ಆಯ್ತು ನನ್ಗೆ. ಪಿರಮಿಡ್ ಬಗ್ಗೆ ನನ್ಗೆ ತುಂಬಾ ನಂಬಿಕೆ ಬಂದ್ಬಿಟ್ಟಿದೆ ಸರ್ ಇವಾಗ. ಸೊ ಐ ಆಮ್ ಎವರ್ ಗ್ರೇಟ್ಫುಲ್. ನಾನು ಖಂಡಿತ ಒಂದ್ ಪಿರಮಿಡ್ ಕಟ್ಟಿಸ್ತೀನಿ ಸರ್. ಹಾ, ಚಾಲೆಂಜ್. ಥ್ಯಾಂಕ್ ಯು. ಅಷ್ಟೇ ಆಗಬೇಕು. ವಂಡರ್ಫುಲ್. ಥ್ಯಾಂಕ್ ಯು ಸರ್. ಅಷ್ಟೇ, ಪಿರಮಿಡ್ ಕಟ್ಟಬೇಕು ಮೇಡಮ್, ಅಷ್ಟೇ. ವೈಷ್ಣವಿ ಮೇಡಮ್. ಎಸ್. Namaste, sir. So, what I can tell is this was one of the best, most memorable trips, anta, because I've traveled quite frequently. Ee trip matra it will stay etched in the memory antaralla. It will just stay with you, maybe even at the soul level, definitely, but even in the memories. And ಒಂದೊಂದು ಜಾಗದಲ್ಲೂ ನೀವು ಮೆಡಿಟೇಷನ್ ಮಾಡಿಸಿದಿರಾ. ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ಲೈಕ್ ನ್ಯೂಬಿಯನ್ ವಿಲೇಜ್ ಬೋಟ್ ಆಗಿರ್ಬೋದು, ಇಲ್ಲ ನೈಲ್ ಕ್ರೂಸ್ದು, ಆಮೇಲೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಇನ್ ದ ಲಾಬಿ ಅಲ್ಲಿ ಕೈರೋನಲ್ಲಿ, ಅಂಡ್ ಯುನೋ ಆಕ್ಚುಯಲ್ ಎಕ್ಸ್ಪೀರಿಯನ್ಸ್ ಅಟ್ ಗೀಜಾ ಪಿರಮಿಡ್. ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಆಕ್ಚುಲಿ ದೇರ್ಸ್ ನೋ ವರ್ಡ್ಸ್. ಅಂಡ್ ವಾಲಂಟಿಯರ್ಸ್ ಆಲ್ಸೋ ಟುಕ್ ಕೇರ್ ಆಫ್ ಅಸ್ ಸೋ ವೆಲ್. ನಂಗೆ ಹೆಂಗ ಅನ್ಸ್ತಿತ್ತು, ಓಕೆ ಒಂದ್ ತಾಯಿ ಮನೆಗೆ ಹೋಗಿದ್ದೀನಿ, ಅಲ್ಲಿ ಎಲ್ಲ ಒಂದೊಂದು ಉಪ್ಪಿಟ್ಟು, ಪೋಹ, ಪುಳಿಯೋಗರೆ ಅಂತ ಅಲ್ಲಿ ಇಮ್ಯಾಜಿನ್ ಮಾಡಕ್ ಆಗಲ್ಲ. ಆಕ್ಚುಲಿ ಅಲ್ಲಿ ವೆಜ್ ಇಮ್ಯಾಜಿನ್ ಮಾಡಕ್ ಆಗಲ್ಲ, ವೆಜ್ ಫುಡ್, ಬಟ್ ಅದ್ರಲ್ಲೂ ಒಂದು ಬೇರೆ ಲೆವೆಲ್. ಸೊ ಐ ಹ್ಯಾಡ್ ನೋ ಎಕ್ಸ್ಪೆಕ್ಟೇಷನ್ ಸರ್ ಗೋಯಿಂಗ್ ಇನ್ ಟು ದ ಟ್ರಿಪ್. ಐ ವಾಸ್ ಲೈಕ್ ಓಕೆ ಏನ್ ಬರುತ್ತೋ ಐ ವಿಲ್ ಟೇಕ್ ಇಟ್ ಆಸ್ ಇಸ್. ಬಟ್ ಒಂದೊಂದು ಟೆಂಪಲ್ ಅಲ್ಲೂ ಇಟ್ ಇಸ್ ಲೈಕ್ ಏನೋ ಒಂದು, ಇಟ್ಸ್ ಲೈಕ್ most precious gift, the energies that are coming through. So it's like 1000% happy, sir. Not even like, anything. So very, very, very happy. Thank you, sir. Thank you so much. It is made possible because of you. So thank you so much. Thank you to all the volunteers. Thank you to each master's energies. ಸೊ ಅವ್ರ ಎನರ್ಜೀಸ್ ಒಂದು ನೆಟ್ವರ್ಕ್ ತರ ಫಾರ್ಮ್ ಆಗಿರೋದ್ರಿಂದನೇ ಒನ್ ಪರ್ಸನ್ ಕಾಂಟ್ರಿಬ್ಯೂಟೆಡ್ ಫ್ರಮ್ ಒನ್ ಐ ಡೋಂಟ್ ನೋ ಪ್ಲಾನೆಟ್ ಅಂತ ಹೇಳಿದ್ರು, ಡಿಫ್ರೆಂಟ್ ಸ್ಪೇಸಸ್. ಸೊ ಈಚ್ ಆಫ್ ಇಟ್. ಸೊ ನಾವು ಐಮ್ ಲುಕಿಂಗ್ ಫಾರ್ವರ್ಡ್ ಟು ಮೇ ಬಿ ಮೋರ್ ಟ್ರಿಪ್ಸ್, ಮೋರ್ ಎಕ್ಸ್ಪೀರಿಯನ್ಸಸ್, ಮೋರ್ ಗ್ರೋತ್. ಸೊ ಅದೊಂಥರ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು ಫ್ರಮ್ ದ ಬೇಸ್ ಲೆವೆಲ್, ಲೈಕ್ ಹೌ ಕುಸುಮಾ ಮ್ಯಾಮ್ ಟೋಲ್ಡ್. ಒಂದು ಬೇಸ್ ಲೆವೆಲ್ ಇಂದ ಎಲ್ಗೋ ಅಪ್ಗ್ರೇಡ್ ಆಗಿ ದೆನ್ ಆರ್ ಜರ್ನಿ ಇಸ್ ದೆನ್ ಕಂಟಿನ್ಯೂಯಿಂಗ್ ಫ್ರಮ್ ದೇರ್. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೋ ಹ್ಯಾಪಿ. ಎಷ್ಟೋ ಮಾಸ್ಟರ್ಸ್ ಜೊತೆ ಆ ಒಂದು ಎನರ್ಜೀಸ್ ಜೊತೆ ಎಕ್ಸ್ಪೀರಿಯನ್ಸಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದೀವಿ. ಒಂದು ಟೆಂಪಲ್ಗೆ ಹೋಗಿ ಬಂದು ಕೂತ್ಕೊಳ್ತೀವಿ, ಏನ್ ಅನುಭವ ಅಂತ ಹೇಳಿದ್ರೆ 3-4-5 ಜನಕ್ಕೆ ಒಂದೇ ಎಕ್ಸ್ಪೀರಿಯನ್ಸ್. ಈ ತರ ಒಂದು 30-40 ಸತಿ ಆಗಿದೆ. ಏನೇ ಅನುಭವ ಬಂದ್ರೆ ಇನ್ನೊಬ್ರಿಗೆ ಸೇಮ್ ಅನುಭವ, ಇನ್ನೊಬ್ಬರ ಅನುಭವ ಅವ್ರಿಗೂ ಸೇಮ್ ಅನುಭವ. ಎಷ್ಟೊಂದು ಕನ್ಫರ್ಮೇಶನ್ಸ್, ಥರ್ಡ್ ಐ ಕನ್ಫರ್ಮೇಶನ್ಸ್. ಅಂದ್ರೆ ಕೊನೆಗೆ ಕಿಂಗ್ಸ್ ಚೇಂಬರ್ ಅಲ್ಲಿನೂ ಎಲ್ಲ ಖಾಲಿ ಅಂತ ನನ್ಗೆ ಬಂತು, ವಂಶಿ ಹೇಳಿದ. ಕೆಳಗೆ ಬಂದ್ರು ಇನ್ನೊಬ್ಬ ಮೇಡಮ್ ಹೇಳ್ತಾ ಇದ್ದಾರೆ. ಇಷ್ಟೊಂದು ಕಾಂಬಿನೇಷನ್ಸ್, ಇಷ್ಟೊಂದು ಕ್ಲಾರಿಫಿಕೇಶನ್ಸ್, ಇಷ್ಟೊಂದು ಕ್ಲಾರಿಟಿ. ವಾಟ್ ಅ ಬ್ಯೂಟಿಫುಲ್ ಲೈಫ್ ಅಂತ ಅನ್ಸಿದೆ. ಮತ್ತೆ ಏನು ಅಂದ್ರೆ ಆ ದೇಶದಲ್ಲಿ ವೆಜಿಟೇರಿಯನ್ ಸಿಗುತ್ತಾ ಅಂತ ನಮ್ ಜನ ಅನ್ಕೊಂಡಿದ್ರು. ನಾವು ಸ್ಪೆಷಲ್ ಆಗಿ ಅವ್ರಿಗೂ ಗೀ ಪೊಂಗಲು, ಒಂದ್ಸತಿ ಪುಳಿಯೋಗರೆ, ಒಂದ್ಸತಿ ಪೋಹ, ಒಂದ್ಸತಿ ಹಪ್ಪಳ ಇದೆಲ್ಲ ಇಟ್ಟಿದ್ರೆ ಎಲ್ಲರೂ ಖುಷಿ ಆಗಿದ್ರು. ಯಾಕಂದ್ರೆ ಫುಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದನ್ನು ನೋಡ್ಕೋಬೇಕು. ಅಂದ್ರೆ ಶರೀರಕ್ಕೆ ಫುಡ್, ಸೋಲ್ಗೆ ಫುಡ್ ಎರಡು ಸಿಕ್ತು. ಎಲ್ಲಾರನ್ನು ಕರ್ಕೊಂಡೋಗಿ ಎನ್ಲೈಟ್ಮೆಂಟ್ ಮಾಡಿ ಮತ್ತೆ ವಾಪಸ್ ಅವ್ರವ್ರ ಮನೆಗೆ ಹೋಗೋ ತನಕ ನನಗೆ ತುಂಬಾ ಜವಾಬ್ದಾರಿ ಇತ್ತು. ಬಟ್ ನಾನು ಮಾಡಿದ್ದೀನಿ, ಎಲ್ಲರೂ ಸಪೋರ್ಟ್ ಇಂದ ಮಾಡಿದ್ದೀನಿ. ಇನ್ನೊಂದು ಏನು ಅಂದ್ರೆ ಆ ಟೈಮಲ್ಲಿ ನಾವು ಕಿಂಗ್ಸ್ ಚಾಂಬರ್ ಅಲ್ಲಿ ಧ್ಯಾನ ಮಾಡೋ ಸಮಯ, ಎಷ್ಟೋ ಜನ ಇಲ್ಲಿ ಧ್ಯಾನ ಮಾಡೋರೆಲ್ಲ ಆಸ್ಟ್ರಲ್ ಬಾಡೀಸ್ ಅಂತ ಬಂತು ಧ್ಯಾನ ಮಾಡಿದ್ದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದು ಎಷ್ಟೋ ಜನ ಮತ್ತೆ ಹೇಳಿದ್ರು, ಸರ್ ಯಾರು ಕುತ್ಕೊಂಡಿದ್ದು ನೋಡಿದ್ವಿ ಅಂದ್ರೆ ಎಲ್ಲ ನಮ್ಮ ಬೆಂಗಳೂರವರು, ಕರ್ನಾಟಕ ಅವರು ಅಂತ ಹೇಳಿದ್ರು. ಸೊ ಆತರ ಆಸ್ಟ್ರಲ್ ಟ್ರಾವೆಲ್ ಮಾಡಿನೂ ತುಂಬಾ ಜನ ಬಂದ್ರು. ಬಟ್ ಈ ಶರೀರನ ಕರ್ಕೊಂಡು ಹೋಗಿ ಅಲ್ಲಿ ಒಂದ್ಸತಿ ಕೂರ್ಬೇಕು. ನಾವು ಪ್ಲಾನ್ ಮಾಡ್ಕೊಳ್ಳಿ, ಸಮಯ ಇದೆ, ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲರೂ ಒಂದ್ಸತಿ ಅದು ಈಜಿಪ್ಟ್ ಗೀಜಾ ಪಿರಮಿಡ್ ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನೇ ಪರ್ಸನಲ್ ಆಗಿ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್. ತುಂಬಾ ಸಮಯ ಆಯ್ತು. ಮತ್ತೆ ನಾಳೆ ಬೆಳಗ್ಗೆ 11 ಗಂಟೆಗೆ ಧ್ಯಾನಕ್ಕೆ ಸೇರೋಣ. ಧನ್ಯವಾದಗಳು. ಸೈನಿಂಗ್ ಆಫ್ ಯೋರ್ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ. ನಮಸ್ತೆ.